ಕನ್ವರ್ಲಾಲ್ ಬೋಲೋ. ರೆಬೆಲ್ ಅನ್ನೋ ಪದಕ್ಕೆ ಅನ್ವರ್ಥ ಅಂದ್ರೆ ಮತ್ತೊಂದು ಹೆಸರೇ ಅಂಬರೀಷ್. ವಿಲಾಸಿ ಬದುಕಿನ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಅಂತ ಯಾರನ್ನಾದ್ರೂ ಕೇಳಿದ್ರೆ ಎಲ್ಲರೂ ಒಂದೇ ಮಾತಲ್ಲಿ ಹೇಳ್ತಾ ಇದ್ದದ್ದು ಅದು ಕನ್ವರ್ಲಾಲ್. ರಜನಿಗೂ ಸಿಗದಂತಹ ಆ ಪಾತ್ರ ಅಂಬರೀಷ್ ಅವರಿಗೆ ಒಲಿದಿದ್ದು ಒಂದು ವಿಚಿತ್ರವಾದಂತಹ ಘಟನೆ. ನಟ ಆಗೋದು ಬೇಡ ಅಂತಲೇ ಅವ್ರು ಅನ್ಕೊಂಡಿರ್ತಾರೆ. ಅವ್ರು ಒತ್ತಾಯಕ್ಕೆ ಬಂದು ಏನೋ ಒಂದು ಮಾಡಿದ್ರಾಯ್ತು. ಪುಟ್ಟಣ್ಣ ಕಣಗಾಲ್ ಸಿಕ್ಕಾಪಟ್ಟೆ ಮುಂಗೋಪಿ ಅನ್ನೋದನ್ನ ನಾವೆಲ್ಲರೂ ಕೂಡ ಕೇಳಿದೀವಿ. ಅವರು ಹೊಸ ಕಲಾವಿದರಿಗೆ ಕೆನ್ನೆಗೆ ಹೊಡೆದಿದ್ದೂ ಇದೆ. ಇವನೆಲ್ಲಿ ಸನ್ಯಾಸಿ ಆಗ್ಬಿಡ್ತಾನೋ ಅಂತ ಅವರ ತಂದೆ ತಾಯಿ ಮೊದಲು ಆತಂಕ ಪಟ್ಟಿದ್ರಂತೆ. ಎಷ್ಟೇ ವರ್ಷಗಳ ಹಿಂದಿನ ಘಟನೆಯನ್ನಾದರೂ ಕೂಡ ತಟ್ಟನೆ ನೆನಪು ಮಾಡ್ಕೊಳ್ತಿದ್ರು ಅನ್ನುವಂಥದ್ದು. ಮತ್ತು ಇನ್ನು ಅಂಬರೀಷ್ ಅವರ ಮೇಲೆ ಇದ್ದಂತಹ ಇನ್ನೊಂದು ಆರೋಪ ಅನ್ನೋದಕ್ಕಿಂತ ಅದು ನಿಜ ಕೂಡ ಹೌದು. ಅಂಬರೀಷ್ ಅವರೇ ಅದನ್ನು ಖುದ್ದಾಗಿ ಹೇಳ್ಕೊತಾ ಇದ್ರು. ಅದೇ ಪಾತ್ರವನ್ನ ಹಿಂದಿಯ ಜಹೀರೀಲಾ ಇನ್ಸಾನ್ ಅನ್ನೋ ಸಿನಿಮಾದಲ್ಲೂ ಕೂಡ ಅವರೇ ಆ ಪಾತ್ರವನ್ನ ಮಾಡಿದ್ರು. ಇನ್ನು ಅಂಬರೀಷ್ ಅವರ ತಂದೆಗೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅಚ್ಚುಮೆಚ್ಚು. ಅವರ ತಾಯಿಗೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅಚ್ಚುಮೆಚ್ಚು. ನೀನು ಏನೇ ಮಾಡು, ರಾಜ್ಕುಮಾರ್ ಅವರಷ್ಟು ಚೆನ್ನಾಗಿ ನಿನಗೆ ನಡೆಸೋದಕ್ಕೆ ಬರೋದಿಲ್ಲ. ಕುತ್ತೆ ಕನ್ವರ್ಲಾಲ್ ಬೋಲೋ ಎಂಬ ಡೈಲಾಗ್ಗೆ ದೊಡ್ಡ ಅಭಿಮಾನಿ ವರ್ಗವೇ ಅವತ್ತಿಗೆ ಸೃಷ್ಟಿಯಾಗುತ್ತೆ. 1972ರಲ್ಲಿ ಅವರು ಬಣ್ಣ ಹಚ್ಚಿದ್ರು. ಆದ್ರೆ ಅದಕ್ಕಿಂತ ಮೊದಲು ಅವರು ಬಾಲ ನಟರಾಗಿ ಒಂದು ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ರು. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ನಾನು ಯಾರು, ಯಾವ ಊರು, ಇಲ್ಲಿ ಯಾರು ಬಲ್ಲೋರಿಲ್ಲ. ಎಸ್, ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ. ಅವರ ಕಣ್ಣಲ್ಲಿ ಒಂದು ಫೈರ್ ಇತ್ತು. ಖಡಕ್ ಮಾತು, ತೀಕ್ಷ್ಣ ನೋಟವೇ ಅವರ ಸಿಗ್ನೇಚರ್. ಚಂದನವನದಲ್ಲಿ ಥೇಟ್ ಆನೆಯಂತೆ ಹೆಜ್ಜೆ ಹಾಕಿದ ಈ ಜಲೀಲಾ ಅಭಿಮಾನಿಗಳ ಅಚ್ಚುಮೆಚ್ಚಿನ ಕನ್ವರ್ಲಾಲ್ ಆದರು. ಖಳನಟರಾಗಿ ಸಿನಿರಂಗಕ್ಕೆ ಕಾಲಿಟ್ಟರು. ಅವರು ಬೆಳೆದ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಎಲ್ಲರನ್ನೂ ಅಚ್ಚರಿಗೆ ತಳುತ್ತೆ. ಇದು ಅಂಬರೀಷ್ ಎಂಬ ವರ್ಣರಂಜಿತ ವ್ಯಕ್ತಿಯ ರೋಚಕ ಕತೆ. ಅಂಬರೀಷ್ ಎಲ್ಲರೂ ಅವರನ್ನ ಪ್ರೀತಿಯಿಂದ ಕರೀತಾ ಇದ್ದದ್ದು ಅಂಬಿ ಅಂತಲೇ. ಅವರು ಬರೀ ನಟರಾಗಿರಲಿಲ್ಲ, ಅವರದೊಂದು ವರ್ಣರಂಜಿತ ವ್ಯಕ್ತಿತ್ವ. ಅವರ ಕ್ಯಾರೆಕ್ಟರೇ ತುಂಬ ಡಿಫರೆಂಟ್. ಹಾಗಾಗಿ ಕ್ಯಾಮರಾದ ಮುಂದೆ ನಟರಾಗಿ ಬಣ್ಣ ಹಚ್ಚಿದ್ರು ಕೂಡ ಕ್ಯಾಮರಾದ ಆಚೆಗೆ ಅವರು ತುಂಬ ಸಹಜವಾಗಿ, ತುಂಬ ರಿಯಲಿಸ್ಟಿಕ್ ಆಗಿ ಇರ್ತಾ ಇದ್ರು. ಅದೇ ಕಾರಣಕ್ಕೆ ಅಂಬರೀಷ್ ಅಂದರೆ ಎಲ್ಲರಿಗೂ ಹೃದಯದ ಗೆಳೆಯ, ಕನ್ನಡ ಚಿತ್ರರಂಗದ ಒಬ್ಬ ಅಣ್ಣ ಅನ್ನೋ ರೀತಿಯಲ್ಲಿ ಇದ್ರು. ರೆಬೆಲ್ ಅನ್ನೋ ಪದಕ್ಕೆ ಅನ್ವರ್ಥ ಅಂದರೆ ಮತ್ತೊಂದು ಹೆಸರೇ ಅಂಬರೀಷ್ ಅಂತ ಆಗಿತ್ತು. ಅವರ ನೇರ ನುಡಿಗಳ ಹಿಂದೆ ಒಂದು ಅಂತಃಕರಣ ಇತ್ತು. ಯಾರೇ ತಪ್ಪು ಮಾಡಿದ್ರು ಬೈದು ಬುದ್ಧಿ ಹೇಳುವ ತಾಕತ್ತು ಯಾರಿಗಾದ್ರೂ ಕನ್ನಡ ಚಿತ್ರರಂಗದಲ್ಲಿ ಇತ್ತು ಅಂದರೆ ಅದು ಅಂಬರೀಷ್ ಅವರಿಗೆ ಮಾತ್ರ. ಅದೇ ಕಾರಣಕ್ಕೆ ಅಣ್ಣಾವರ ನಂತರ ಥೇಟ್ ಹಿರಿಯಣ್ಣನಂತೆ ಕನ್ನಡ ಚಿತ್ರರಂಗವನ್ನ ಯಶಸ್ವಿಯಾಗಿ ಮುನ್ನಡೆಸಿದವರು ರೆಬೆಲ್ ಸ್ಟಾರ್ ಅಂಬರೀಷ್ ಅವರು. ಅಂಬರೀಷ್ ಅಂದ್ರೆ ನೆನಪಾಗೋದೇ ಅವರ ಖಡಕ್ ಮಾತು, ತೀಕ್ಷ್ಣವಾದಂತಹ ನೋಟ. ಅವೆಲ್ಲವನ್ನು ಮೀರಿದ್ದು ಅವರ ಆ ಮೃದು ಮನಸ್ಸು. ಕನ್ನಡ ಸಿನಿರಂಗ ಕಂಡಂತಹ ಈ ಅಜಾತ ಶತ್ರುಗೆ ಗೊತ್ತಿಲ್ಲದ ವಿದ್ಯೆ ಇರಲಿಲ್ಲ. ಒಂದೇ ಮಾತಿನಲ್ಲಿ ಹೇಳುವುದಾದ್ರೆ, ವಿಲಾಸಿ ಬದುಕಿನ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಅಂತ ಯಾರನ್ನಾದ್ರೂ ಕೇಳಿದ್ರೆ ಎಲ್ಲರೂ ಒಂದೇ ಮಾತಲ್ಲಿ ಹೇಳ್ತಾ ಇದ್ದದ್ದು ಅದು ಕನ್ವರ್ಲಾಲ್, ಮಂಡ್ಯದ ಗಂಡು ಅಂಬರೀಷ್ ಅಂತ. ಇನ್ನು ಅಂಬರೀಷ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ಹೇಗೆ ಅಂತ ಒಂದು ಸಣ್ಣ ಮಾಹಿತಿಯನ್ನು ಕೊಡೋದಾದ್ರೆ, ಅಂಬರೀಷ್ ಅವರ ಸಿನಿ ಜಗತ್ತಿಗೆ ಬಂದಿದ್ದೇ ತೀರಾ ಅನಿರೀಕ್ಷಿತ ಮತ್ತು ಆಕಸ್ಮಿಕ ಅನ್ನುವಂಥದ್ದು. ಆದರೆ ಯಾರೂ ತುಂಬಲಾಗದಂತಹ ಒಂದು ಖಾಲಿತನವನ್ನು ಅವರು ಬಿಟ್ಟು ಹೋದ್ರಲ್ಲ, ಅದೇ ಅವರು ಮಾಡಿದಂತಹ ಸಾಧನೆ, ಅದೇ ಅವರಲ್ಲಿದ್ದಂತಹ ವಿಶೇಷವಾದಂತಹ ಗುಣ. 5 ದಶಕಗಳ ಕಾಲ ವಿಲನ್ ಆಗಿ ಮತ್ತು ಪೋಷಕ ಕಲಾವಿದರಾಗಿ, ಹೀರೋ ಆಗಿ ಸರಿಸುಮಾರು 220ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟ ಅಂಬರೀಷ್ ಅವರು ಬಣ್ಣ ಹಚ್ಚಿದ್ದಾರೆ, ಅಂದರೆ ಅಭಿನಯಿಸಿದ್ದಾರೆ. ಮಳವಳ್ಳಿ ಹುಚ್ಚೇಗೌಡ ಅಮರ್ನಾಥ್ ಅಲಿಯಾಸ್ ಅಂಬರೀಷ್ ಇವರು ಹುಟ್ಟಿದ್ದು 1952ರ ಮೇ 29ರಂದು ಮಂಡ್ಯ ಜಿಲ್ಲೆಯ ದೊಡ್ಡರಸಿನಕೆರೆ ಎನ್ನುವಂತಹ ಗ್ರಾಮದಲ್ಲಿ. ಹುಚ್ಚೇಗೌಡ ಹಾಗೂ ಪದ್ಮಮ್ಮ ದಂಪತಿಯ 5 ಮಕ್ಕಳಲ್ಲಿ 3ನೇಯವರು ಈ ಅಮರ್ನಾಥ್. ಅಂದರೆ ಅವರ ತಂದೆ ತಾಯಿ ಇಟ್ಟಂತಹ ಹೆಸರು ಅಮರ್ನಾಥ್. ಇನ್ನು ಅವರ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸೋದಾದ್ರೆ, ಮಂಡ್ಯದಲ್ಲಿ ಅವರ ಸ್ಕೂಲ್ ಎಜುಕೇಶನ್ ಅಂದರೆ ಶಾಲಾ ವಿದ್ಯಾಭ್ಯಾಸವನ್ನ ಮುಗಿಸ್ತಾರೆ ಅಂಬರೀಷ್. ನಂತರ ಮೈಸೂರಿನಲ್ಲಿ ಕಾಲೇಜು ವ್ಯಾಸಂಗ ಮಾಡೋದಕ್ಕೆ ಬರ್ತಾರೆ.
ಅವರ ತಾತನ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತೋ ಇಲ್ವೋ, ಖ್ಯಾತ ಪಿಟೀಲು ವಾದಕ ಚೌಡಯ್ಯನವರು ಅಂಬರೀಷ್ ಅವರ ತಾತ. ಹೀಗೆ ಒಂದು ದೊಡ್ಡ ಕುಟುಂಬದಲ್ಲಿ ಹುಟ್ಟಿ ಸಂಗೀತದ ಹಿನ್ನೆಲೆಯಲ್ಲಿ ಬೆಳೆದಂತಹ ಅಮರನಾಥ್ ಅವರು ಸಿನಿರಂಗಕ್ಕೆ ಬಂದಿದ್ದು, ಅಂದರೆ ಸಿನಿರಂಗಕ್ಕೆ ಕಾಲಿಟ್ಟಿದ್ದು ತೀರಾ ಅಂದರೆ ತೀರಾ ಆಕಸ್ಮಿಕ. ಎಲ್ಲರಿಗೂ ಗೊತ್ತಿರುವ ಹಾಗೆ ಅಂಬರೀಷ್ ಅವರು ಅಂದರೆ ಅಮರನಾಥ್ ಅವರು ಮೊದಲು ಬಣ್ಣ ಹಚ್ಚಿದ್ದು ಯಾವ ಸಿನಿಮಾ ಅಂತಂದರೆ ಅದು ವಿಷ್ಣುವರ್ಧನ್ ನಾಯಕರಾಗಿ ಪುಟ್ಟಣ್ಣ ಅವರು ನಿರ್ದೇಶನ ಮಾಡಿದಂತಹ ನಾಗರಹಾವು ಸಿನಿಮಾದಲ್ಲಿ. ಜಲೀಲನಾಗಿ ಕ್ಯಾರೆ ಬುಲ್ಬುಲ್ ಅಂತ ಅಲಮೇಲುನ ಕಿಚಾಯಿಸಿ ನೋಡುಗರಿಂದ ಹಿಡಿಶಾಪ ಹಾಕಿಸ್ಕೊಂಡವರು ಅಮರನಾಥ್ ಅಲಿಯಾಸ್ ಅಂಬರೀಷ್. ರಜನಿಗೂ ಸಿಗದಂತಹ ಆ ಪಾತ್ರ ಅಂಬರೀಷ್ ಅವರಿಗೆ ಒಲಿದಿದ್ದು ಒಂದು ವಿಚಿತ್ರವಾದಂತಹ ಘಟನೆ, ಒಂದು ಇಂಟ್ರೆಸ್ಟಿಂಗ್ ಆದಂತಹ ಘಟನೆ. ಪುಟ್ಟಣ್ಣ ಕಣಗಾಲ್ ಅಂದರೆ ಅವರೊಂಥರ ಟಾಸ್ಕ್ ಮಾಸ್ಟ್ರು. ಅವ್ರ ಜೊತೆ ಕೆಲಸ ಮಾಡೋದು ಅಂದರೆ ಬಹಳ ದೊಡ್ಡ ಚಾಲೆಂಜ್ ಅಂತ ಅವತ್ತಿನ ಬಹುತೇಕ ಕಲಾವಿದರು ಹೇಳ್ತಾ ಇದ್ರು. ಪುಟ್ಟಣ್ಣ ಕಣಗಾಲ್ ಅವರು ಜಲೀಲನ ಪಾತ್ರಕ್ಕಾಗಿ ಹಲವಾರು ನಟರ ಆಡಿಷನ್ ಅನ್ನು ಅದಾಗಲೇ ಮಾಡಿರ್ತಾರೆ. ಈ ಪಾತ್ರಕ್ಕೆ ಯಾರೂ ಕೂಡ ಸೆಲೆಕ್ಟ್ ಆಗಿರಲ್ಲ. ಅವರಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರದ್ದು ಕೂಡ ಆಡಿಷನ್ ಅನ್ನು ಪುಟ್ಟಣ್ಣ ಅವರು ಮಾಡಿರ್ತಾರೆ. ರಜನಿ ಸೇರಿದಂತೆ ಯಾರೊಬ್ಬರೂ ಕೂಡ ಪುಟ್ಟಣ್ಣ ಅವರ ಮನಸ್ಸಿಗೆ ಇಡಿಸಲಿಲ್ಲ ಈ ಜಲೀಲ್ನ ಪಾತ್ರ ಮಾಡೋದಕ್ಕೆ. ಸ್ನೇಹಿತ ಸಂಗ್ರಾಮ್ ಸಿಂಗ್ ಅವರ ಬಲವಂತಕ್ಕೆ ಮಣಿದು ನಿರ್ದೇಶಕ ಪುಟ್ಟಣ್ಣ ಅವರ ಎದುರು ಬಂದು ನಿಂತವರು ಯಾರು ಅಂತ ನೀವು ಕೇಳಿದ್ರೆ ಇದೇ ಅಮರನಾಥ್ ಅಂದರೆ ಅಂಬರೀಷ್ ಅವರು. ಅವರ ಕಣ್ಣುಗಳಲ್ಲಿ ಇದ್ದಂತಹ ಫೈರ್ ನೋಡಿದ್ದಂತಹ ಪುಟ್ಟಣ್ಣ ಮೊದಲ ನೋಟದಲ್ಲೇ ಅವರನ್ನ ಸೆಲೆಕ್ಟ್ ಮಾಡಿಬಿಡ್ತಾರೆ. ಅಂದರೆ ಜಲೀಲ್ನ ಪಾತ್ರಕ್ಕೆ ಇವರೇ ಸೂಕ್ತ ಅಂತ ಬಣ್ಣ ಹಚ್ಚಿಸಿ ನಟಿಸೋದಕ್ಕೆ ಹೇಳ್ತಾರೆ. ಟೇಕ್ ಕೂಡ ಓಕೆ ಆಗಿಬಿಡುತ್ತೆ. ಹೀಗೆ ಅನಿರೀಕ್ಷಿತವಾಗಿ ಅಂಬರೀಷ್ ಅವರು ಬಣ್ಣ ಹಚ್ತಾರೆ. ಆದರೆ ಅವರಿಗೆ ಅಲ್ಲಿ ಬಂದು ಬಣ್ಣ ಹಚ್ಚುವ ಮೊದಲು ತಾನು ನಟನಾಗಬೇಕು ಅನ್ನುವಂತಹ ಯಾವ ಕನಸು ಆಸೆ ಕೂಡ ಇರಲಿಲ್ಲ. ಬಣ್ಣ ಹಚ್ಚಿದ್ದು ಕೂಡ ಅವರು ಸಂಗ್ರಾಮ್ ಸಿಂಗ್ ಅವರ ಬಲವಂತಕ್ಕೆ. ನಟ ಆಗೋದು ಬೇಡ ಅಂತಲೇ ಅವ್ರು ಅಂದ್ಕೊಂಡಿರ್ತಾರೆ. ಅವರು ಒತ್ತಾಯಕ್ಕೆ ಬಂದು ಏನೋ ಒಂದು ಮಾಡಿದ್ರಾಯ್ತು, ನನ್ನನ್ನೇನು ಸೆಲೆಕ್ಟ್ ಮಾಡ್ತಾರೆ ಅನ್ನುವಂತಹ ಯೋಚನೆಯಲ್ಲಿ ಇರ್ತಾರೆ. ಆದರೆ ಅವರ ದುರಾದೃಷ್ಟವೋ ಅಥವಾ ಕನ್ನಡ ಚಿತ್ರರಂಗದ ಅದೃಷ್ಟವೋ ಅವರು ಪುಟ್ಟಣ್ಣ ಅವರನ್ನ ಇಂಪ್ರೆಸ್ ಮಾಡಿಬಿಡ್ತಾರೆ. ಅವರ ಅಭಿನಯ, ಅವರ ಲುಕ್ಕು ಇಷ್ಟ ಆಗುತ್ತೆ, ಸೆಲೆಕ್ಟ್ ಆಗ್ತಾರೆ. ಪುಟ್ಟಣ್ಣ ಕಣಗಾಲ್ ಸಿಕ್ಕಾಪಟ್ಟೆ ಮುಂಗೋಪಿ ಅನ್ನೋದನ್ನು ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಅವರು ಹೊಸ ಕಲಾವಿದರಿಗೆ ಕೆನ್ನೆಗೆ ಹೊಡೆದಿದ್ದೂ ಇದೆ. ಅವ್ರಿಗೆ ಇಷ್ಟವಾಗಿಲ್ಲ ಅಂದರೆ ಮುಗೀತು, ಯಾರೇ ಆಗಿರಲಿ ರೇಗಿ ಬಿಡ್ತಿದ್ರು. ಅದೆಷ್ಟೋ ನಟ ನಟಿಯರ ಕೆನ್ನೆಗೆ ಬಾರಿಸಿದ್ದೂ ಇದೆ. ಅಂತಹ ಘಟನೆಗಳ ಬಗ್ಗೆ ಅನೇಕರು ಹೇಳಿದ್ದಾರೆ. ಆದರೆ ಅಂಬರೀಷ್ ಅವರ ವಿಚಾರದಲ್ಲಿ ಮಾತ್ರ ಅವರಿಗೊಂದು ಸಾಫ್ಟ್ ಕಾರ್ನರ್ ಇತ್ತು. ಅದು ಯಾಕೆ ಅನ್ನೋದು ಸ್ವತಃ ಅಂಬರೀಷ್ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ಯಾಕಂದರೆ ಅನೇಕ ಸಂದರ್ಶನಗಳಲ್ಲಿ ಅವರು ಅದನ್ನು ಹೇಳ್ಕೊಂಡಿದ್ರು. ಖುದ್ದು ನಾನೇ ಒಂದು ಸಂದರ್ಶನ ಮಾಡಿದ್ದೆ ಈ ಹಿಂದೆ ದಿಗ್ವಿಜಯ ನ್ಯೂಸ್ನಲ್ಲಿದ್ದಾಗ. ಆ ಸಂದರ್ಶನದಲ್ಲೂ ಕೂಡ ಆ ವಿಚಾರವನ್ನು ಹೇಳಿದರು. ಪುಟ್ಟಣ್ಣನಿಗೆ ಅದು ಯಾಕೆ ನಾನು ಇಷ್ಟ ಆದ್ನೋ ಗೊತ್ತಿಲ್ಲ, ಎಲ್ಲರನ್ನೂ ಬಿಟ್ಟು ನನ್ನನ್ನು ಆಯ್ಕೆ ಮಾಡಿಕೊಂಡ್ರು, ನನ್ನನ್ನು ಸಹಿಸ್ಕೊಂಡ್ರು ಅಂತ. ಅದು ಅಂಬರೀಷ್ ಅವರ ವಿಶೇಷತೆ. ಅಂಬಿ ಅಂದ್ರೇ ಅಪ್ಪಟ ವರ್ಣರಂಜಿತ ವ್ಯಕ್ತಿ ಅನ್ನೋದು ಇಡೀ ಚಿತ್ರರಂಗಕ್ಕಷ್ಟೇ ಅಲ್ಲ, ಕರ್ನಾಟಕಕ್ಕೂ ಗೊತ್ತು. ಆದರೆ ಅವರ ಜಾತಕದಲ್ಲಿ ಸನ್ಯಾಸಿಯಾಗುವ ಯೋಗ ಇತ್ತು ಅಂತ ಒಂದು ಕಡೆ ಮಾಹಿತಿ ಇದೆ. ಇವನೆಲ್ಲಿ ಸನ್ಯಾಸಿ ಆಗಿಬಿಡ್ತಾನೋ ಅಂತ ಅವರ ತಂದೆ ತಾಯಿ ಮೊದಲು ಆತಂಕ ಪಟ್ಟಿದ್ರಂತೆ. ಅದು ಮುಂದೆ ಅವರು ಮತ್ತೆ ನಟಿ ಸುಮಲತಾ ಅವರನ್ನ ಕೈ ಹಿಡಿದ್ದಾರೆ. ಮುಂದಿನದೆಲ್ಲ ನಮ್ಗೆ ಗೊತ್ತಿದೆ. ಆದರೆ ಅಂಬರೀಷ್ ಅವರ ವಿಚಾರಗಳಲ್ಲಿ ಅನೇಕ ಇಂಟ್ರೆಸ್ಟಿಂಗ್ ವಿಚಾರಗಳು ಏನಂತಂದರೆ, ಅಂಬರೀಷ್ ಒಬ್ಬ ಅದೃಷ್ಟವಂತ. ಅವರು ಯಾವತ್ತೂ ಕೂಡ ಯಾವುದನ್ನು ಕೂಡ ಬಯಸಲಿಲ್ಲ. ಕೆಲವರಿಗೆ ಎಷ್ಟೇ ಬಯಸಿದ್ರು, ಎಷ್ಟೋ ಕನಸು ಕಂಡ್ರು ಅದು ಸಿಗೋದಿಲ್ಲ. ಆದರೆ ಅಂಬರೀಷ್ ಅವರ ಜೀವನದಲ್ಲಿ ಯಾವುದೂ ಬಯಸದೇ ಬಂದ್ಬಿಡ್ತು. ಸಿನಿಮಾ ನಟರಾಗಿದ್ದು ಕೂಡ ಅನಿರೀಕ್ಷಿತ, ರಾಜಕೀಯಕ್ಕೆ ಕಾಲಿಟ್ಟಿದ್ದೂ ಕೂಡ ಅಷ್ಟೇ ಆಕಸ್ಮಿಕ. ಎಲ್ಲವೂ ತಂತಾನೇ ಅವರನ್ನ ಹುಡುಕಿಕೊಂಡು ಬಂತು. ಅದನ್ನು ಅವರು ಕೂಡ ಹೇಳ್ಕೊಂಡಿದ್ರು. ಹಾಗಂತ ಅವರು ಅಹಂಕಾರ ಪಡಲಿಲ್ಲ ಅದು ಯಾವುದ್ರ ಬಗ್ಗೆಯೂ ಕೂಡ. ಯಾವತ್ತೂ ಕೂಡ ಬಂದಿದ್ದನ್ನು ಓಪನ್ ಹಾರ್ಟ್ನಿಂದ, ತೆರೆದ ಮನಸ್ಸಿನಿಂದ ಸ್ವೀಕರಿಸಿದ್ರು. ಅದರಲ್ಲಿ ಯಶಸ್ಸನ್ನು ಗಳಿಸಿದ್ರು. ಮತ್ತು ಆ ಯಶಸ್ಸು ಬಂದ ನಂತರ ಅಹಂಕಾರ ಪಡಲಿಲ್ಲ. ಎಲ್ಲರ ಜೊತೆಯಲ್ಲೂ ಕೂಡ ಅದೇ ಪ್ರೀತಿ, ವಿಶ್ವಾಸ, ಸ್ನೇಹದಿಂದ ಇರ್ತಾ ಇದ್ರು. ಅವರ ಮಾತುಗಳಲ್ಲಿ ಅದು ಗೊತ್ತಾಗ್ತಾ ಇತ್ತು. ಅಂಬರೀಷ್ ಅವರಿಗೆ ತುಂಬಾನೇ ಮೆಮೊರಿ ಪವರ್ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತೋ ಇಲ್ವೋ, ಸಿಕ್ಕಾಪಟ್ಟೆ ಮೆಮೊರಿ ಪವರ್ ಅಂತೆ ಅವರಿಗೆ. ಎಷ್ಟೇ ವರ್ಷಗಳ ಹಿಂದಿನ ಘಟನೆಯನ್ನಾದರೂ ಕೂಡ ತಟ್ಟನೆ ನೆನಪು ಮಾಡ್ಕೊಳ್ತಿದ್ರು ಅನ್ನುವಂಥದ್ದು. ಮತ್ತು ನಾವು ಕೂಡ ಅನೇಕ ಸಂದರ್ಭಗಳಲ್ಲಿ ಅವರು ಮಾತನಾಡುವಾಗ ಅಚ್ಚರಿ ಪಟ್ಟಿದ್ದಿದೆ. ಅವರ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಯಾರ ಫೋನ್ ನಂಬರ್ನೂ ಕೂಡ ಅವರು ಸೇವ್ ಮಾಡ್ಕೊಂಡು ಇಟ್ಕೊಳ್ತಿರ್ಲಿಲ್ಲ. ಅವರು ಸರಿಸುಮಾರು ಸಾವಿರಾರು ನಂಬರ್ಗಳನ್ನು ನೆನಪಿಟ್ಕೊಂಡಿದ್ರು ಅನ್ನುವಂಥದ್ದನ್ನು ಖುದ್ದು ಅವರೇ ಹೇಳ್ಕೊಂಡಿದ್ರು. ನಾನು ಅವರಿಗೆ ಅನೇಕ ಸಂದರ್ಭಗಳಲ್ಲಿ ಫೋನ್ ಮಾಡಿದಾಗ ಲಾಸ್ಟ್ ನಂಬರ್ನ ನೋಡಿನೇ ಅವರು ಕಂಡುಹಿಡಿತಾ ಇದ್ರು ಯಾರು ಫೋನ್ ಮಾಡಿದ್ದಾರೆ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಮೆಮೊರಿ ಪವರ್ ಇತ್ತು. ಸರಿಸುಮಾರು 1,500-2,000 ನಂಬರ್ಗಳನ್ನು ಅವ್ರು ನೆನಪಿಟ್ಕೊಂಡಿದ್ರು ಅಂತ ಅವರೇ ಹೇಳ್ತಿದ್ರು. ಅದು ನಿಜಕ್ಕೂ ಅಚ್ಚರಿ. ಅದು ಇನ್ನು ಬಹುತೇಕರಿಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರ, ಅಥವಾ ಗೊತ್ತೋ ಗೊತ್ತಿಲ್ವೋ, ಅವರು ಶಾಲಾ ದಿನಗಳಲ್ಲಿ ಅತ್ಯಂತ ಬುದ್ಧಿವಂತ ಅಂದರೆ ಇಂಟೆಲಿಜೆಂಟ್ ವಿದ್ಯಾರ್ಥಿಯಾಗಿದ್ದರು.
ಗಣಿತದಲ್ಲಿ ಅವರಿಗೆ 100ಕ್ಕೆ 100 ಅಂಕ ಬರ್ತಾ ಇತ್ತು. ಹಾಗಾಗಿ ಅವ್ರಿಗೆ ಬಹುಶಃ ಆ ಒಂದು ಮೆಮೊರಿ ಪವರ್ ಇತ್ತೋ ಏನೋ ಗೊತ್ತಿಲ್ಲ. ಹಾಗಿದ್ರೂ ಕೂಡ ಅವರು ಪಿ-ಯು-ಸಿಗೆ ಓದನ್ನ ನಿಲ್ಲಿಸ್ಬಿಡ್ತಾರೆ. ಅಂದ್ರೆ ಇಂಟೆಲಿಜೆಂಟ್ ಆಗಿದ್ರೂ ಕೂಡ ಮ್ಯಾಥಮೆಟಿಕ್ಸ್‌ನಲ್ಲಿ ಅಷ್ಟು ಇಂಟೆಲಿಜೆಂಟ್ ಇದ್ರೂ ಕೂಡ ಅವರು ಓದನ್ನ ಕಂಟಿನ್ಯೂ ಮಾಡೋದಿಲ್ಲ. ಪಿ-ಯು-ಸಿಗೆ ಓದನ್ನ ಅಂದ್ರೆ ಎಜುಕೇಷನ್ ಅನ್ನ ನಿಲ್ಲಿಸ್ತಾರೆ. ಸಿನಿಮಾ ಅವಕಾಶ ಸಿಕ್ಕ ಮೇಲೆ ಸಿನಿಮಾ ರಂಗದಲ್ಲಿ ಅವರು ಮುಂದುವರಿತಾರೆ. ಇನ್ನು ಬಾಲ್ಯದಲ್ಲಿ ಸಖತ್ ಚೂಟಿಯಾಗಿದ್ದಂತಹ ಅಂಬರೀಷ್ ಅಂದ್ರೆ ಅಮರ್ನಾಥ್‌ಗೆ ಮನೆಯಲ್ಲಿ ಯಾರ ಕೈಗೂ ಅವರು ಸಿಗ್ತಾ ಇರಲಿಲ್ಲ ಅನ್ನುವಂಥದ್ದು. ಅಂದ್ರೆ ಯಾರ ಕೈಗೂ ಸಿಗ್ತಾ ಇರಲಿಲ್ಲ ಅಂತ ಹಂಗ್ ತಪ್ಪಿಸ್ಕೊಂಡು ಓಡಾಡ್ತಿದ್ರಂತೆ. ಶಾಲೆಯಿಂದ ಬಂದ ತಕ್ಷಣ ಆಟ ಆಡೋದಕ್ಕೆ ಹೋಗ್ತಾ ಇದ್ದಂತಹ ಪುಟಾಣಿ ಅಮರ್‌ನನ್ನ ಅಮ್ಮ ಮನೆ ಮನೆಗೆ ಹೋಗಿ ಹುಡುಕ್ತಾ ಇದ್ರು ಅನ್ನುವಂಥದ್ದನ್ನ ಅವರು ಅನೇಕ ಸಂದರ್ಭಗಳಲ್ಲಿ ಹಾಸ್ಯ ಚಟಾಕಿ ಆರಿಸಿ ಅದನ್ನ ಹೇಳ್ಕೊಂಡಿದ್ರು. ಅಷ್ಟರ ಮಟ್ಟಿಗೆ ಅವರು ತುಂಟಾಗಿದ್ರು ಶಾಲಾ ದಿನಗಳಲ್ಲಿ ಅಂದ್ರೆ ಬಾಲ್ಯದಲ್ಲಿ ಅನ್ನುವಂಥದ್ದು. ಇನ್ನು ಅಂಬರೀಷ್ ಅವರ ಮೇಲೆ ಇದ್ದಂತಹ ಇನ್ನೊಂದು ಆರೋಪ ಅನ್ನೋದಕ್ಕಿಂತ ಅದು ನಿಜ ಕೂಡ ಹೌದು. ಅಂಬರೀಷ್ ಅವರೇ ಅದನ್ನು ಖುದ್ದಾಗಿ ಹೇಳ್ಕೊತಾ ಇದ್ರು. ಯಾವುದೇ ಸಿನಿಮಾ ಇರಲಿ ತಡವಾಗಿ ಸೆಟ್‌ಗೆ ಬರೋದು ಅದು ಅಂಬರೀಷ್ ಅವರು ಮಾತ್ರ. ಆ ಗುಣ ಅವರಿಗೆ ಚಿಕ್ಕಂದಿನಿಂದಲೂ ಬಂದುಬಿಟ್ಟಿದ್ದು. ಚಿತ್ರರಂಗ ಕೂಡ ಅದನ್ನು ಸಹಿಸಿಕೊಳ್ತು. ಬಹುಶಃ ಅಂಬರೀಷ್ ಅವರನ್ನ ಹೊರತುಪಡಿಸಿದ್ರೆ ಆ ರೀತಿ ಲೇಟಾಗಿ ಶೂಟಿಂಗಿಗೆ ಬಂದು ಎಲ್ಲರ ಜೊತೆಯಲ್ಲೂ ಚೆನ್ನಾಗಿರೋದಕ್ಕೆ ಸಾಧ್ಯ ಅಂತಂದ್ರೆ ಅದು ಯಾರಿಗೂ ಕೂಡ ಸಾಧ್ಯ ಇಲ್ಲ. ಅದು ಅಂಬರೀಷ್ ಅವರನ್ನ ಹೊರತುಪಡಿಸಿದ್ರೆ. ಮನೆಯ ಯಾವುದೇ ಫಂಕ್ಷನ್ ಇರಲಿ ಆಗಲೂ ಕೂಡ ತಡವಾಗಿ ಹೋಗ್ತಾ ಇದ್ರಂತೆ. ಅದು ಅಂಬರೀಷ್ ಅವರಿಗೆ ಅವರ ಒಳಗಡೆ ಇದ್ದಂತಹ ಒಂದು ಗುಣ. ಅದನ್ನು ಬದಲಾಯಿಸಿಕೊಳ್ಳೋದಕ್ಕೆ ಅವ್ರಿಗೆ ಸಾಧ್ಯ ಆಗಲಿಲ್ಲ. ಸಿನಿರಂಗಕ್ಕೆ ಬಂದ ನಂತರವಂತೂ ಲೇಟಾಗಿ ಹೋಗೋದು ಸೆಟ್‌ಗಳಿಗೆ ಅವರಿಗೆ ಅಭ್ಯಾಸ ಆಗ್ಬಿಟ್ಟಿತ್ತು. ಮನೆಗೆ ಹೋದ್ರೆ ಜನ ಮುತ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಕಾರ್ಯಕ್ರಮ ಮುಗಿಯುವ ಹೊತ್ತಿಗೆ ಹಾಜರಾಗ್ತಿದ್ರು ಅನ್ನುವಂಥದ್ದು ಒಂದು ಕಡೆ ಮಾಹಿತಿ. ಅಂದ್ರೆ ಯಾವುದೋ ಫಂಕ್ಷನ್‌ಗಳಿಗೆ ಎಲ್ಲಾದ್ರೂ ಹೋದ್ರೆ ಮೊದಲೇ ಹೋಗ್ಬಿಟ್ರೆ ಜನ ನನ್ನ ಜೊತೆನೇ ಹೆಚ್ಚು ಮಾತಾಡ್ತಾರೆ, ಅಲ್ಲಿ ಕಾಲ ಕಳೆಯೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಅವರು ಫಂಕ್ಷನ್‌ಗಳು, ಕಾರ್ಯಕ್ರಮಗಳು ಯಾವುದೇ ಇದ್ರೂ ಕೂಡ ಮುಗಿದ ನಂತರ ಎಂಡಲ್ಲಿ ಹೋಗ್ತಾ ಇದ್ರಂತೆ. ಅದು ಒಂಥರ ವಿಚಿತ್ರ. ಅದು ಅಂಬರೀಷ್ ಅವರದ್ದು ಒಂದು ವಿಶೇಷವಾದಂತಹ ಗುಣ. ಇನ್ನು ಅಂಬರೀಷ್ ಅವರು ನಾಗರಹಾವು ಚಿತ್ರದಲ್ಲಿ ಜಲೀಲನ ಪಾತ್ರ ಮಾಡಿದ್ರು ಅನ್ನೋದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಅದೇ ಪಾತ್ರವನ್ನ ಹಿಂದಿಯ ಝಹೀರೀಲಾ ಇನ್ಸಾನ್ ಅನ್ನೋ ಸಿನಿಮಾದಲ್ಲೂ ಕೂಡ ಅವರೇ ಆ ಪಾತ್ರವನ್ನ ಮಾಡಿದ್ರು. ಅಂದ್ರೆ ಪುಟ್ಟಣ್ಣ ಅವರೇ ಅಲ್ಲೂ ಕೂಡ ನಿರ್ದೇಶನ ಮಾಡಿದ್ರು. ಅಲ್ಲೂ ಕೂಡ ಜಲೀಲ್‌ನ ಪಾತ್ರವನ್ನ ಮಾಡಿದ್ದು ಅಂಬರೀಷ್ ಅವರು. ಅಂದ್ರೆ ನಾಯಕ ನಟರಾಗಿ ಅಭಿನಯಿಸಿದ್ದು ರಿಷಿ ಕಪೂರ್. ಆದ್ರೆ ಅದೇ ಜಲೀಲ್‌ನ ಪಾತ್ರದಲ್ಲಿ ಹಿಂದಿಯಲ್ಲೂ ಕೂಡ ಅಂಬರೀಷ್ ಅವರು ಅಭಿನಯಿಸಿದ್ರು. ಅಂದ್ರೆ ಇದನ್ನ ಯಾಕೆ ಹೇಳಿದೆ ಅಂದ್ರೆ ಕನ್ನಡದ ಹೊರತಾಗಿ ಅವರು ಬೇರೆ ಭಾಷೆಗಳಲ್ಲೂ ಕೂಡ ಅಭಿನಯಿಸಿದ್ರು ಅನ್ನುವಂಥದ್ದು. ಹಾಗಾಗಿ ಪುಟ್ಟಣ್ಣ ಅವರು ಆ ಜಲೀಲ್‌ನ ಪಾತ್ರದ ಮೂಲಕವೇ ಅವರನ್ನ ಬಾಲಿವುಡ್‌ಗೆ ಕರ್ಕೊಂಡೋದ್ರು. ಅದನ್ನ ಹೊರತುಪಡಿಸಿದ್ರೆ ಅಂಬರೀಷ್ ಅವರು ಮಲಯಾಳಂ ಚಿತ್ರವೊಂದರಲ್ಲೂ ಕೂಡ ಬಣ್ಣ ಹಚ್ಚಿದ್ರು. ಆ ಸಿನಿಮಾದ ಹೆಸರು ಗಾನ. ಅಂಬರೀಷ್ ಅವರಿಗೆ ಸಂಗೀತ ಕ್ಷೇತ್ರದ ಹಿನ್ನೆಲೆ ಇತ್ತು. ಅಂದ್ರೆ ಅವರ ತಾತ ಪಿಟೀಲ್ ಚೌಡಯ್ಯನವರು ಖ್ಯಾತ ಪಿಟೀಲು ವಾದಕರಾಗಿದ್ರು. ಆದ್ರೆ ಅಂಬರೀಷ್ ಅವರಿಗೆ ಸಂಗೀತ ಆಸಕ್ತಿಯೇ ಇರಲಿಲ್ಲ. ಎಲ್ಲಾ ಬಿಟ್ಟು ನಿಮ್ಮನ್ನೇ ಈ ಪಾತ್ರಕ್ಕೆ ಆಯ್ಕೆ ಮಾಡಿದ್ಯಾಕೆ ಅಂತ ಕೇಳಿದ್ರೆ ಅವರಿಂದ ಬಂದ ಉತ್ತರ ಏನ್ ಗೊತ್ತಾ? ಪಿಟೀಲು ಚೌಡಯ್ಯನವರ ಮೊಮ್ಮಗ ಅನ್ನೋ ಕಾರಣಕ್ಕೆ ನನ್ನನ್ನ ಆ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡಿದ್ರು ಅನ್ನುವಂಥದ್ದು. ನೋಡಿ ಅದು ಕೂಡ ಅವರಿಗೆ ಒಂದು ಅದೃಷ್ಟ. ಅವರಿಗೆ ಸಂಗೀತದ ಹಿನ್ನೆಲೆ ಇದ್ರೂ ಕೂಡ ಅವರಿಗೆ ಸಂಗೀತದ ಬಗ್ಗೆ ಆಸಕ್ತಿ ಇರಲಿಲ್ಲ. ಆದ್ರೆ ಮಲಯಾಳಂ ಚಿತ್ರದಲ್ಲಿ ಅವರು ಪಿಟೀಲು ಚೌಡಯ್ಯನವರ ಮೊಮ್ಮಗ ಅನ್ನೋ ಕಾರಣಕ್ಕೆ ಆ ಪಾತ್ರಕ್ಕೆ ಆಯ್ಕೆ ಮಾಡಿದ್ರು. ಇನ್ನು ಅಂಬರೀಷ್ ಅವರ ತಂದೆಗೆ ಡಾಕ್ಟರ್ ರಾಜ್‌ಕುಮಾರ್ ಅಂದ್ರೆ ಅಚ್ಚುಮೆಚ್ಚು. ಅವರ ತಾಯಿಗೂ ಕೂಡ ಡಾಕ್ಟರ್ ರಾಜ್‌ಕುಮಾರ್ ಅಂದ್ರೆ ಅಚ್ಚುಮೆಚ್ಚು. ಮಗ ನಟ ಆಗಿದ್ದಾನೆ ಅನ್ನೋ ಖುಷಿಗಿಂತ ಅಣ್ಣಾವ್ರ ತರ ಸಿನಿಮಾ ಮಾಡಬೇಕು ಅನ್ನೋದು ಅವರ ಪೋಷಕರ ಬಹಳ ದೊಡ್ಡ ಕನಸಾಗಿತ್ತು. ನಟಿ ಭಾರತಿ ಜೊತೆಯಲ್ಲೇ ರಾಜ್‌ಕುಮಾರ್ ತರ ಸಿನಿಮಾ ಮಾಡಬೇಕು ಅಂತ ಅವರು ಯಾವಾಗಲೂ ಅಂಬರೀಷ್ ಅವರಿಗೆ ಹೇಳ್ತಿದ್ರಂತೆ. ಅಂಬರೀಷ್ ಅವರು ಕೂಡ ಅದನ್ನ ಹೇಳ್ಕೊಂಡಿದ್ದಾರೆ. ಒಡ ಹುಟ್ಟಿದವರು ಸಿನಿಮಾದಲ್ಲಿ ಅಣ್ಣಾವ್ರ ಜೊತೆ ಅಂಬರೀಷ್ ಅವರು ನಟಿಸುವ ಹೊತ್ತಿಗೆ ಅವರ ತಂದೆ ಕಾಲವಾಗಿದ್ರು. ಅಂದ್ರೆ ನಿಧನರಾಗಿದ್ರು. ಅದನ್ನ ನೋಡುವಂತಹ ಅವಕಾಶ ಅವರಿಗೆ ಸಿಗ್ಲಿಲ್ಲ. ಅವರ ತಾಯಿನ ಒಂದ್ಸಲ ಸಿನಿಮಾಗೆ ಕರ್ಕೊಂಡು ಹೋಗಿರ್ತಾರೆ. ಆ ಸಿನಿಮಾನ ನೋಡಿದ ಮೇಲೆ ನನ್ನ ತಾಯಿ ನನ್ನ ಬಗ್ಗೆ ಏನು ಹೇಳ್ತಾರೆ ಅಂತ ಅಂಬರೀಷ್ ಅವರಿಗೆ ಒಂದು ಕುತೂಹಲ ಇರುತ್ತೆ. ಕಾಯ್ತಾ ಇರ್ತಾರೆ. ಅವ್ರ ತಾಯಿಯನ್ನ ಕೇಳ್ತಾರೆ, "ಏನ್ ಅನ್ನಿಸ್ತು?" ಅಂತ. ನನ್ನ ಬಗ್ಗೆ ಒಂದು ಒಳ್ಳೆ ಮೆಚ್ಚುಗೆ ಮಾತನ್ನ ಆಡ್ಲಿ, ನನ್ನ ಅಭಿನಯದ ಬಗ್ಗೆ ಮಾತಾಡ್ತಾರೆ ನಮ್ಮ ತಾಯಿ ಅಂತ ಅವ್ರು ಅನ್ಕೊಂಡಿದ್ರು. ಆದ್ರೆ ಅವರ ತಾಯಿ ಒಂದೇ ಮಾತನ್ನ ಹೇಳ್ತಾರೆ, "ನೀನ್ ಏನೇ ಮಾಡು, ರಾಜ್‌ಕುಮಾರ್ ಅವರಷ್ಟು ಚೆನ್ನಾಗಿ ನಿನಗೆ ನಟಿಸೋದಕ್ಕೆ ಬರೋದಿಲ್ಲ" ಅನ್ನುವಂತಹ ಮಾತನ್ನ ಹೇಳಿದ್ರಂತೆ. ಅದನ್ನ ನೋಡಿ ಎಷ್ಟು ಮುಕ್ತವಾಗಿ ಅಂಬರೀಷ್ ಅವರು ಹೇಳ್ಕೊಂಡ್ರು. ಅದು ನಿಜ ಕೂಡ ಹೌದು. ರಾಜ್‌ಕುಮಾರ್ ಅವರಷ್ಟು ಚೆನ್ನಾಗಿ ಅವ್ರು ನಟಿಸೋದಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ಒಬ್ಬ ತಾಯಿಯಾಗಿ ಮಗನನ್ನ ಮೆಚ್ಚಬೇಕಾಗಿತ್ತು. ಮಗನ ಅಭಿನಯದ ಬಗ್ಗೆ ಕೊಂಡಾಡಬೇಕಾಗಿತ್ತು. ಆದ್ರೆ ಅವರು ರಾಜ್‌ಕುಮಾರ್ ಅವರಷ್ಟು ಚೆನ್ನಾಗಿ ನೀನು ಅಭಿನಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಮಗನಿಗೆ ಹೇಳಿದ್ರಲ್ಲ, ಅದು ಅವರ ತಾಯಿಯ ವಿಶೇಷ ಗುಣ. ಮತ್ತು ಅಂಬರೀಷ್ ಅವರು ಅದನ್ನು ಮುಕ್ತವಾಗಿ ಹೊರಗಡೆ ಹೇಳ್ಕೊಂಡ್ರಲ್ಲ, ಅದು ಅಂಬರೀಷ್ ಅವರ ದೊಡ್ಡ ಗುಣ. ಇನ್ನು ಅಂಬರೀಷ್ ಅವರು ಆಕ್ಟರ್ ಆಗಿದ್ದೇನೋ ಅನಿರೀಕ್ಷಿತ. ಆದ್ರೆ ಅಭಿನಯ ಅವರ ರಕ್ತದಲ್ಲೇ ಬಂದಿತ್ತು. ಯಾಕಂದ್ರೆ ತಾತ ಪಿಟೀಲು ಚೌಡಯ್ಯನವರು 1943ರಲ್ಲೇ ನಟರಾಗಿ ಬಣ್ಣ ಹಚ್ಚಿದ್ರು. ಅಂದ್ರೆ ಅವರು ಪಿಟೀಲು ವಾದಕರಷ್ಟೇ ಅಲ್ಲ, ಅಭಿನಯವನ್ನು ಕೂಡ ಮಾಡಿದ್ರು. ಅದೇ ಕಾರಣಕ್ಕೋ ಏನೋ ಅಂಬಿಗೂ ನಟನೆ
ಅಷ್ಟೇನು ಕಷ್ಟಕರವಾಗಲಿಲ್ಲ. ಅಂದರೆ ಸಿನಿಮಾ ರಂಗದಲ್ಲಿ ಸರ್ವೈವ್ ಆಗೋದು ಅಷ್ಟು ಕಷ್ಟ ಆಗಲಿಲ್ಲ. ಪಿಟೀಲು ಚೌಡಯ್ಯನವರು ಆ ಕಾಲಕ್ಕೆ ನಟರಾಗಿ 1943ರಲ್ಲಿ 40ರ ದಶಕದಲ್ಲಿ ಅಭಿನಯಿಸಿದರು. ಅಂಬರೀಷ್ ಅವರು ತಮ್ಮ ಅಭಿನಯವನ್ನು ಕಲಿತ ಬಗ್ಗೆ ಏನು ಹೇಳ್ಕೊಳ್ತಾರೆ ಅಂದರೆ, ನಾನು ಅಭಿನಯವನ್ನು ಶಾಸ್ತ್ರೀಯವಾಗಿ ಕಲೀಲಿಲ್ಲ, ಆದರೆ ಯಾರಾದರೂ ಬಂದು ಮಾತನಾಡಿದರೆ ಅವರ ಹಾವಭಾವಗಳನ್ನು ಗಮನಿಸ್ತಾ ಇದ್ದೆ, ಅದರಿಂದ ನಾನು ನಟನೆಯನ್ನು ಕಲಿತ್ಕೊಂಡೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇನ್ನು ನಾಗರಹಾವು ಚಿತ್ರದಲ್ಲಿ ಕಳನಟರಾಗಿ ಬಣ್ಣ ಹಚ್ಚಿದ ಅಂಬಿ ಪುಟ್ಟಣ್ಣ ಕ್ಯಾಂಪ್ನ ಪರ್ಮನೆಂಟ್ ಸದಸ್ಯರಾಗಿಬಿಟ್ರು. ಪುಟ್ಟಣ್ಣ ನಿರ್ದೇಶನದ ಬಹುತೇಕ ಸಿನಿಮಾಗಳಲ್ಲಿ, ಅಂದರೆ ಅವರು ವಿಲನ್ ಆಗಿ ಚಿತ್ರರಂಗಕ್ಕೆ ಬಂದ ನಂತರ ಪುಟ್ಟಣ್ಣ ಅವರ ನಿರ್ದೇಶನದ ಶುಭಮಂಗಳ, ಪಡುವಾರಹಳ್ಳಿ ಪಾಂಡವರು, ಬಿಳಿ ಹೆಂಡತಿ, ರಂಗನಾಯಕಿ, ಹೀಗೆ ಅನೇಕ ಸಿನಿಮಾಗಳಲ್ಲಿ ಪುಟ್ಟಣ್ಣ ಅವರು ಅಂಬರೀಷ್ ಅವರಿಗೆ ಅವಕಾಶವನ್ನು ಕೊಡ್ತಾರೆ. ಅಂದರೆ ಅಂಬರೀಷ್ ಅವರು ನಾಯಕರಾಗೋ ಮೊದಲೇ ಹಲವಾರು ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಲ್ಲಿ, ಗಮನಾರ್ಹ ಪಾತ್ರಗಳಲ್ಲಿ, ಖಳನಟನ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವಂಥ ಅವಕಾಶ ಅವರಿಗೆ ಸಿಗತ್ತೆ. ಪುಟ್ಟಣ್ಣ ಅವರು ಅದೇನು ಅಂಬರೀಷ್ ಅವರಲ್ಲಿ ಕಂಡ್ರೋ ಗೊತ್ತಿಲ್ಲ, ಅವರಿಗೆ ಅವಕಾಶವನ್ನು ಮತ್ತೆ ಮತ್ತೆ ಕೊಡ್ತಾ ಹೋಗ್ತಾರೆ. ಇನ್ನು ಪೋಷಕ ಪಾತ್ರಗಳಿಗೆ ಅಷ್ಟೇ ಅಂಬರೀಷ್ ಅವರು ಸೀಮಿತವಾಗಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಬಹಳ ದೊಡ್ಡ ಸ್ಟಾರ್ಡಮ್ ಅನ್ನು ತಂದುಕೊಟ್ಟಿದ್ದು ಅಂತ ಅನ್ನುವಂತಹ ಸಿನಿಮಾ. ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನದಲ್ಲಿ, ಅಂದರೆ ಆಕ್ಷನ್ ಕಟ್ನಲ್ಲಿ ಬಂದಿದ್ದಂತಹ ಸಿನಿಮಾ ಅಂಬರೀಷ್ ಅವರ ವೃತ್ತಿ ಬದುಕಿಗೆ ಬಹಳ ದೊಡ್ಡ ತಿರುವನ್ನು ತಂದುಕೊಡುತ್ತೆ. ಅದು 10 ವರ್ಷಗಳು, ಅಂದರೆ ಅವರು ಬಣ್ಣದ ಜಗತ್ತಿಗೆ ಕಾಲು ಇಟ್ಟ 10 ವರ್ಷಗಳ ನಂತರ ಹೀರೋ ಆಗ್ತಾರೆ. ಕುತ್ತೆ ಕನ್ವರ್ಲಾಲ್ ಬೋಲೋ ಎಂಬ ಡೈಲಾಗ್ಗೆ ದೊಡ್ಡ ಅಭಿಮಾನಿ ವರ್ಗವೇ ಅವತ್ತಿಗೆ ಸೃಷ್ಟಿಯಾಗುತ್ತೆ. ಅಂದರೆ ಅಂಥ ಸಿನಿಮಾದಲ್ಲಿ ಡಬಲ್ ರೋಲ್ ಮಾಡಿದ್ರು. ಒಂದು ಪೊಲೀಸ್ ಆಫೀಸರ್ ಪಾತ್ರ ಆದರೆ ಇನ್ನೊಂದು ಕನ್ವರ್ಲಾಲ್ ಅನ್ನುವಂತಹ ಪಾತ್ರ. ಆ ಎರಡು ಪಾತ್ರಗಳು ಬಹಳ ದೊಡ್ಡ ಹೆಸರನ್ನು, ಒಂದು ಇಮೇಜನ್ನು ಆ ಸಿನಿಮಾ ಕೂಡ ತಂದುಕೊಡುತ್ತೆ. ಅವರ ಇಮೇಜ್ ಬದಲಿಸಿದ ಮತ್ತೊಂದು ಸಿನಿಮಾ ಅಂದರೆ ಅದು ಚಕ್ರವ್ಯೂಹ. ಈ ಚಿತ್ರದಲ್ಲಿ ಅಂಬರೀಷ್ ಅಭಿನಯಕ್ಕೆ ಭಾರೀ ಪ್ರಶಂಸೆ ವ್ಯಕ್ತವಾಗುತ್ತೆ. ಅಲ್ಲಿಂದ ರೆಬಲ್ ಸ್ಟಾರ್ ಸಿನಿ ಬದುಕು ಫಳಫಳ ಹೊಳೆಯೋಕೆ ಶುರುವಾಯಿತು. ಇದು ಎನ್ ವೀರಾಸ್ವಾಮಿ ಅವರು, ಅಂದರೆ ರವಿಚಂದ್ರನ್ ಅವರ ತಂದೆ ನಿರ್ಮಾಣ ಮಾಡಿದಂತಹ ಸಿನಿಮಾ. ಈ ಹಂತಕ್ಕೇರಲು ಅವರು ಬಹುತೇಕ ಕಾದಿದ್ದು 10 ವರ್ಷ. ಅಂದರೆ ಜಲೀಲಾ ಅನ್ನುವಂತಹ ಪಾತ್ರದ ಅಭಿನಯ ಏನು ಮಾಡಿದ್ರು, ಅಲ್ಲಿಂದ ಸರಿಸುಮಾರು 10 ವರ್ಷಗಳ ನಂತರ 1972ರಲ್ಲಿ ನಾಗರಹಾವು ಬರುತ್ತೆ. 1982ರಲ್ಲಿ ಅಂತ ಅನ್ನುವಂತಹ ಸಿನಿಮಾದಲ್ಲಿ ಅವರು ನಾಯಕರಾಗಿ ಹೆಸರನ್ನು ಸಂಪಾದಿಸ್ತಾರೆ, 1 ದಶಕದ ನಂತರ. ಇನ್ನು ಅಂತ ಮತ್ತು ಚಕ್ರವ್ಯೂಹ ಸಿನಿಮಾಗಳ ಜನಪ್ರಿಯತೆಯ ನಂತರ ನ್ಯೂ ಡೆಲ್ಲಿ, ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್, 7 ಸುತ್ತಿನ ಕೋಟೆ, ಇಂದ್ರಜಿತ್, ಮೃಗಾಲಯ ಸೇರಿದಂತೆ 80ರ ದಶಕದಲ್ಲಿ ಸಾಕಷ್ಟು ಸೂಪರ್ ಹಿಟ್ ಚಿತ್ರಗಳಿಗೆ ನಾಯಕರಾಗಿದ್ದು ಅಂಬರೀಷ್ ಅವರ ಹೆಗ್ಗಳಿಕೆ. ಇನ್ನು 90ರ ದಶಕಕ್ಕೆ ಬಂದರೆ ಹೃದಯ ಹಾಡಿತು, ರಾಣಿ ಮಹಾರಾಣಿ, ಮಣ್ಣಿನ ದೋಣಿಯಂತಹ ಕೌಟುಂಬಿಕ ಸಿನಿಮಾಗಳ ಮೂಲಕ ಫ್ಯಾಮಿಲಿ ಪ್ರೇಕ್ಷಕರನ್ನು ಕೂಡ ಸೆಳೆದಿದ್ದು ಅಂಬರೀಷ್ ಅವರ ವಿಶೇಷತೆ. ಅದಾದ ನಂತರ ಅವರಿಗೆ ಕೌಟುಂಬಿಕ ಪ್ರೇಕ್ಷಕರ ಅಭಿಮಾನಿ ವರ್ಗ, ಒಂದು ದೊಡ್ಡ ಅಭಿಮಾನಿ ವರ್ಗ ಹುಟ್ಕೊಳ್ಳುತ್ತೆ. ಅಂಬರೀಷ್ ಅವರದ್ದು ಇನ್ನೊಂದು ದಾಖಲೆ ಇದೆ. ಇದು ನನಗೆ ಗೊತ್ತಿರೋ ಹಾಗೆ ಮಾಹಿತಿಯನ್ನು ನಾನು ಕಲೆ ಹಾಕಿರೋದು. ಭಾರತದಲ್ಲಿ ಅತಿ ಹೆಚ್ಚು ಮಲ್ಟಿಸ್ಟಾರ್ ಸಿನಿಮಾಗಳಲ್ಲಿ ನಟಿಸಿರೋದು ಯಾರು ಅಂತ ಹೇಳಿದರೆ ಅದು ಅಂಬರೀಷ್ ಅನ್ನುವಂತಹ ಮಾಹಿತಿ. ಬಹುಶಃ ಇದು ನಾನು ಅನೇಕ ಮಾಹಿತಿಯನ್ನು ಕೆದಕಿದ ಮೇಲೆ ಸಿಕ್ಕದ್ದು. ಅಣ್ಣವರಿಂದ ಹಿಡಿದು ವಿಷ್ಣುವರ್ಧನ್, ರಜನಿಕಾಂತ್, ರವಿಚಂದ್ರನ್, ಶಂಕರ್ನಾಗ್ವರೆಗೂ, ಪುನೀತ್ ರಾಜ್ಕುಮಾರ್ವರೆಗೂ ಅವರು ಹಿರಿಯ ಕಿರಿಯ ಎಲ್ಲ ನಟರ ಜೊತೆ ಸ್ಕ್ರೀನನ್ನು ಶೇರ್ ಮಾಡಿದ್ದಾರೆ. ಇನ್ನು ಅಂಬರೀಷ್ ಅವರ ಬಗ್ಗೆ ನಮಗೆಲ್ರಿಗೂ ಗೊತ್ತು. ಅವರನ್ನು ಮಂಡ್ಯದ ಗಂಡು ಅಂತ ಕರೀತಾರೆ, ಹಾಗೆಯೇ ಕಲಿಯುಗದ ಕರ್ಣ ಅಂತ ಕರೀತಾರೆ. ಯಾಕಂಗೆ ಕರೀತಿದ್ರು? ಯಾರೇ ಬಂದು ಸಹಾಯ ಕೇಳಿದ್ರು ಅಂಬರೀಷ್ ಅವರು ಇಲ್ಲ ಅಂತ ಇರಲಿಲ್ಲ. ಹಾಗಾಗಿಯೇ ಅವರನ್ನ ಕಲಿಯುಗ ಕರ್ಣ ಅಂತ ಕರೀತಾ ಇದ್ರು. ಇನ್ನು ಪಾಲಿಟಿಕ್ಸ್ನಲ್ಲೂ ಕೂಡ ತಮ್ಮದೇ ಆದಂತಹ ಗೆಲುವನ್ನು ಗಳಿಸಿದ್ರು. ಬಿಚ್ಚು ಹೃದಯದ ಖಡಕ್ ಮಾತಿನ ಅಂಬರೀಷ್ ಕಟ್ಟ ಕಡೆಯದಾಗಿ ನಟಿಸಿದ ಸಿನಿಮಾ ಅಂಬಿ ನಿಂಗೆ ವಯಸ್ಸಾಯ್ತು ಅನ್ನುವಂತಹ ಸಿನಿಮಾ. ಈ ಸಿನಿಮಾದಲ್ಲಿ ಅವರು ನಾಯಕರಾಗಿ ಅಭಿನಯಿಸ್ತಾರೆ. ಇದು ಅಂಬರೀಷ್ ಅವರ ಸಿನಿ ಬದುಕಿನ ಒಂದು ಪಯಣ. 1972ರಲ್ಲಿ ಅವರು ಬಣ್ಣ ಹಚ್ಚಿದ್ರು. ಆದರೆ ಅದಕ್ಕಿಂತ ಮೊದಲು ಅವರು ಬಾಲನಟರಾಗಿ ಒಂದು ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ರು. ಆ ಮಾಹಿತಿಯನ್ನು ಕೊಡ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ. ಅವರು ಮೊಟ್ಟ ಮೊದಲು ಬಣ್ಣ ಹಚ್ಚಿದ್ದು ಶಿವಶರಣೆ ನಂಬಿಯಕ್ಕ ಅನ್ನುವಂಥ ಸಿನಿಮಾದಲ್ಲಿ. ಸೊ ಇದಿಷ್ಟು ರೆಬಲ್ ಸ್ಟಾರ್, ಮಂಡ್ಯದ ಗಂಡು, ಕನ್ವರ್ಲಾಲ್ ಅಂಬರೀಷ್ ಅವರ ವಿಶೇಷವಾದಂತಹ ಮಾಹಿತಿ. ನಿಮಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತೋ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆಯೇ ನಾವು ಮಾಡುವಂತಹ ಕಂಟೆಂಟ್ಗಳು ನಿಮಗೆ ಇಷ್ಟ ಆದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.